ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದು ವಸ್ತುವು ಕಾಲಾನುಕ್ರಮದಲ್ಲಿ ತನ್ನ ಸ್ಥಾನವನ್ನ ಬದಲಾಯಿಸಿದ್ರೆ ಅದು ಯಾವ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ಬೋದು. ನೋಡಿ, ಒಂದು ವಸ್ತು ಕಾಲಾನುಕ್ರಮದಲ್ಲಿ ತನ್ನ ಸ್ಥಾನವನ್ನ ಅದು ಬದಲಾಯಿಸಿದ್ರೆ ಅದು ಯಾವ ಸ್ಥಿತಿಯಲ್ಲಿದೆ ಅದನ್ನ ನಾವು ಗತಿಸ್ಥಿತಿ ಅಂತ ಕರೀತಾರೆ. ಏನಂತ ಕರೀತಾರೆ? ಗತಿಸ್ಥಿತಿ ಅಂತ ಕರೀತಾರೆ. ನಿರ್ದಿಷ್ಟ ದಿಕ್ಕಿನಲ್ಲಿ ವಸ್ತುವಿನ ಸ್ಥಾನ ಬದಲಾವಣೆಯ ಪ್ರಮಾಣವನ್ನ ಏನಂತ ಕರೀತಾರೆ? ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಂದ್ರೆ ಅದಕ್ಕೆ ಒಂದು ಡೈರೆಕ್ಷನ್ ಇರುತ್ತೆ. ಓಕೆ, ಸೊ ಇದನ್ನ ಏನಂತ ಕರೀತಾರೆ? ಸ್ಥಳಾಂತರ ಅಂತ ಹೇಳಿ ಕರೀತಾರೆ. ದೂರವನ್ನ ಯಾವ ಅಳತೆಯಲ್ಲಿ ಅಳೆಯಲಾಗುತ್ತೆ? ದೂರವನ್ನ ಮೀಟರ್ ಇಂದ ಅಳಿತಾರೆ. ವೇಗದ ಏಕಮಾನ ಏನು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸೆಕೆಂಡ್ ಅಂತ ಇದೆ ವೇಗ. ಓಕೆ, ದಟ್ ಇಸ್ ಮೀಟರ್ ಪರ್ ಸೆಕೆಂಡ್. ಇನ್ನು ವೇಗವರ್ಧನೆಯ ಏಕಮಾನ ಯಾವುದು? ದಟ್ ಇಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಒಂದು ವಸ್ತುವಿನ ವೇಗವು ಪ್ರತಿ ಸೆಕೆಂಡಿಗೆ ಸಮಾನವಾಗಿ ಬದಲಾಗ್ತಾ ಇದ್ರೆ, ನೋಡಿ ಪ್ರತಿ ಸೆಕೆಂಡಿಗೂ ಸಮಾನವಾಗಿ ಅದು ಬದಲಾಗ್ತಾ ಇದ್ದಾರೆ, ಅಲ್ಲಿ ಹೇಳಿದರೆ ಸಮಾನವಾಗಿ ಬದಲಾಗ್ತಾ ಇದ್ರೆ ಆ ಒಂದು ಗತಿಯನ್ನ ಏನಂತ ಕರೀತಾರೆ? ಸಮಾನ ವೇಗವರ್ಧನೆ ಅಂತ ಕರೀತಾರೆ. ಒಂದು ವಸ್ತುವಿನ ವೇಗ ಶೂನ್ಯಕ್ಕೆ ಇಳಿದ್ರೆ ಅದರ ವೇಗವರ್ಧನೆ ಹೇಗಿರುತ್ತೆ? ನೋಡಿ, ಒಂದು ವಸ್ತುವಿನ ವೇಗ ಏನಿರುತ್ತೆ ಅದು ಏನಾದ್ರೂ 0, ಆ ಒಂದು ವೇಗ ಫಟಾಫಟ್ ಅಂತ ಬಂದು ಶೂನ್ಯಕ್ಕೆ ಏನಾದ್ರೂ ಇಳಿದ್ಬಿಟ್ರೆ ಅವಾಗ ವೇಗವರ್ಧನೆ ನೆಗೆಟಿವ್ ಆಗಿರುತ್ತೆ, ದಟ್ ಇಸ್ ಋಣಾತ್ಮಕವಾಗಿರುತ್ತೆ. ಒಂದು ವಸ್ತುವಿನ ವೇಗವು ದಿಕ್ಕಿನೊಂದಿಗೆ ಸಂಬಂಧ ಹೊಂದಿದ್ರೆ, ಈಗ ಇಫ್ ಸಪೋಸ್ ಅದೇ ಒಂದು ವಸ್ತುವಿನ ವೇಗ ಡೈರೆಕ್ಷನ್ಗೆ ಸಂಬಂಧ ಹೊಂದಿದ್ರೆ ಅದನ್ನ ಏನಂತ ಕರೀತಾರೆ? ವೇಗ ಅಂತ ಹೇಳಿ ಕರೀತಾರೆ. ಓಕೆ, ಒಂದು ವಸ್ತುವಿನ ವೇಗವು ದಿಕ್ಕು ಮತ್ತು ಪ್ರಮಾಣ ಎರಡರಲ್ಲೂ ಬದಲಾಗ್ತಾ ಇದ್ರೆ ಅದು ಯಾವ ರೀತಿಯ ಗತಿಯಲ್ಲಿ ಇದೆ ಅಂತ. ಬದಲಾಗ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಅಸಮ ವೇಗ ಇದೆ. ಓಕೆ, ವೃತ್ತಾಕಾರದ ಪಥದಲ್ಲಿ ಸುತ್ತುತ್ತಾ ಇರುವಂತಹ ವಸ್ತುವಿನ ವೇಗ ಹೇಗಿರುತ್ತೆ? ಒಂದು ಸರ್ಕ್ಯುಲರ್ ಮೋಷನ್ ಅಲ್ಲಿ ಸುತ್ತುತ್ತಾ ಇರುವಂತಹ ವಸ್ತುವಿನ ವೇಗ ಯಾವ ರೀತಿಯಾಗಿರುತ್ತೆ? ಅದು ಪಥದಲ್ಲಿ ಸುತ್ತುತ್ತಾ ಇರುವಂತಹ ವಸ್ತುವಿನ ವೇಗ ಹೇಗಿರುತ್ತೆ ಅಂತ ಕೇಳಿದ್ದಾರೆ. ವಸ್ತುವಿನ ವೇಗ ಹೇಗಿರುತ್ತೆ ಅಂತ ಕೇಳಿದರೆ ಇಲ್ಲಿ ವೇಗ ಹೇಗಿರುತ್ತೆ ಅಂದ್ರೆ ಅದು ಬದಲಾಗ್ತಾ ಇರುತ್ತೆ. ಓಕೆ, ದೂರ ಮತ್ತು ಸಮಯದ ನಡುವಿನ ಸಂಬಂಧವನ್ನ ಯಾವ ಗ್ರಾಫ್ ತೋರಿಸುತ್ತೆ? ದೂರ ಮತ್ತು ಸಮಯದ ನಡುವಿನ ಸಂಬಂಧವನ್ನ ನೋಡಿ, ಡಿಸ್ಟೆನ್ಸ್ ಅಂಡ್ ಟೈಮ್ ಗ್ರಾಫ್. ಇದು ವೆರಿ 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 ಇಂಪಾರ್ಟೆಂಟ್. ಟಿಇಟಿನಲ್ಲಿ ಇಂತಹ ಕ್ವೆಶನ್ಸ್ ಕಂಪಲ್ಸರಿ ಕೇಳ್ತಾರೆ. ಡಿಸ್ಟೆನ್ಸ್ ಮತ್ತೆ ಟೈಮ್ ಗ್ರಾಫ್ ಏನನ್ನ ತೋರಿಸುತ್ತೆ ಅದು ಅಂತ ಹೇಳಿದ್ರೆ, ಡಿಸ್ಟೆನ್ಸ್ ಮತ್ತೆ ಸಮಯ, ದೂರ ಮತ್ತು ಸಮಯದ ನಡುವಿನ ಸಂಬಂಧವನ್ನ ಯಾವ ಗ್ರಾಫ್ ತೋರಿಸುತ್ತೆ ಅಂತ ಹೇಳಿದ್ರೆ ದೂರ ಸಮಯದ ಗ್ರಾಫ್ ಅದನ್ನ ತೋರಿಸುತ್ತೆ. ಓಕೆ, ಇನ್ನು ಒಂದು ವಸ್ತುವಿನ ವೇಗವರ್ಧನೆಯನ್ನ ಲೆಕ್ಕ ಹಾಕೋದಕ್ಕೆ ಸೂತ್ರ ಏನು? ಒಂದು ವೇಗವರ್ಧನೆಯನ್ನ ಲೆಕ್ಕ ಹಾಕ್ಬೇಕು ಅಂತ ಹೇಳಿದ್ರೆ ಅಂತಿಮ ವೇಗ ಮೈನಸ್ ಆರಂಭಿಕ ವೇಗ ಬೈ ಸಮಯ. ಓಕೆ, ನ್ಯೂಟನ್ನ ಗತಿಯ ಮೊದಲ ನಿಯಮವು ಯಾವುದನ್ನ ವಿವರಿಸುತ್ತೆ? ನೋಡಿ, ನ್ಯೂಟನ್ನ ಗತಿಯ ಮೊದಲ ನಿಯಮವು ಯಾವುದನ್ನ ವಿವರಿಸುತ್ತೆ? ಜಡತ್ವವನ್ನ ವಿವರಿಸುತ್ತೆ. ಅದಕ್ಕೆ ಅದನ್ನ ಜಡತ್ವ ನಿಯಮ ಅಂತ ಕೂಡ ಕರೆಯೋದು. ಸಮವೇಗದಲ್ಲಿ ಚಲಿಸ್ತಾ ಇರುವಂತ ವಸ್ತುವಿನ ಮೇಲೆ ಕೆಲಸ ಮಾಡುವ ನಿವ್ವಳ ಬಲ ಎಷ್ಟು? ನೋಡಿ, ಸಮವೇಗದಲ್ಲಿ ಚಲಿಸ್ತಾ ಇರುವಂತ ವಸ್ತುವಿನ ಮೇಲೆ ಕೆಲಸ ಮಾಡುವ ನಿವ್ವಳ ಬಲ ಎಷ್ಟಾಗಿರುತ್ತೆ? ದಟ್ ಇಸ್ ಶೂನ್ಯ ಆಗಿರುತ್ತೆ. ಒಂದು ವಸ್ತುವಿನ ಗತಿಯನ್ನ ವಿವರಿಸೋದಕ್ಕೆ ಯಾವ ಭೌತಿಕ ಪ್ರಮಾಣದ ಅಗತ್ಯ ಇದೆ? ಯಾವುದು? ದೂರ, ಸ್ಥಳಾಂತರ, ವೇಗ ಎಲ್ಲವೂ ಕೂಡ ಅಗತ್ಯ ಇದೆ. ವೇಗವರ್ಧನೆ ಶೂನ್ಯವಾಗಿದ್ರೆ ವಸ್ತುವಿನ ವೇಗ ಹೇಗಿರುತ್ತೆ? ನೋಡಿ, ವೇಗವರ್ಧನೆ ಶೂನ್ಯ ಆಗಿದ್ರೆ ವಸ್ತುವಿನ ವೇಗ ಏನಾಗಿರುತ್ತೆ? ಕಾನ್ಸ್ಟ್ಯಾಂಟ್ ಅಂದ್ರೆ ಏನು? ಸ್ಥಿರವಾಗಿ ಇರುತ್ತೆ ವಸ್ತುವಿನ. ನೋಡಿ, ವೇಗವರ್ಧನೆಯು ಶೂನ್ಯವಾಗಿದ್ರೆ ವಸ್ತುವಿನ ವೇಗ ಸ್ಥಿರವಾಗಿರುತ್ತೆ. ಒಂದು ವಸ್ತುವಿನ ವೇಗ ಮತ್ತು ಅದರ ಮೇಲೆ ಕಾರ್ಯನಿರ್ವಹಿಸುವ ಬಲದ ನಡುವಿನ ಸಂಬಂಧವನ್ನ ಯಾವ ನಿಯಮ ವಿವರಿಸುತ್ತೆ? ನ್ಯೂಟನ್ನ ಎರಡನೇ ನಿಯಮ, ಅದನ್ನ ನ್ಯೂಟನ್ನ ಗತಿ ನಿಯಮ ಅಂತ ಕೂಡ ಕರೀತಾರೆ. ಒಂದು ವಸ್ತುವಿನ ವೇಗವರ್ಧನೆಯು ಯಾವ ಬಲದ ಮೇಲೆ ಅವಲಂಬಿತವಾಗಿದೆ? ಅದು ನಿವ್ವಳ ಬಲದ ಮೇಲೆ ಅವಲಂಬಿತವಾಗಿದೆ. ನೋಡಿ, ಒಂದು ವಸ್ತುವಿನ ವೇಗವರ್ಧನೆಯು ನಿವ್ವಳ ಬಲದ ಮೇಲೆ ಅವಲಂಬಿತ ಆಗಿರುತ್ತೆ. ಇನ್ನು ಗುರುತ್ವಾಕರ್ಷಣೆಯಿಂದಾಗಿ ಬೀಳುವ ಒಂದು ವಸ್ತುವಿನ ವೇಗವರ್ಧನೆ ಎಷ್ಟು? 9.8 ಮೀಟರ್ ಪರ್ ಸೆಕೆಂಡ್. ಓಕೆ, 9.8 ಮೀಟರ್ ಪರ್ ಸೆಕೆಂಡ್.
ವೃತ್ತಾಕಾರದ ಪಥದಲ್ಲಿ ಚಲಿಸುವ ಒಂದು ವಸ್ತುವಿನ ವೇಗ ಹೇಗಿರುತ್ತೆ? ನೋಡಿ, ವೃತ್ತಾಕಾರದ ಪಥದಲ್ಲಿ ಚಲಿಸ್ತಾ ಇರುವಂತಹ ಒಂದು ವಸ್ತುವಿನ ವೇಗ ಹೇಗಿರುತ್ತೆ ಅಂತ ಹೇಳಿದ್ರೆ ಅದು ನಿರಂತರವಾಗಿ ಬದಲಾಗ್ತಾ ಇರುತ್ತೆ. ಪಾಯಿಂಟ್ ಟು ಬಿ ನೋಟೆಡ್. ಏನಂತ? ಬದಲಾಗ್ತಾ ಇರುತ್ತೆ. ಒಂದು ವಸ್ತುವು ಸಮವೇಗದಲ್ಲಿ ಚಲಿಸಿದ್ರೆ ಅದರ ವೇಗವರ್ಧನೆ ಎಷ್ಟು? ನೋಡಿ, ಅದು ಈಕ್ವಲ್ ಡಿಸ್ಟೆನ್ಸ್, ಓಕೆ, ಅಂದ್ರೆ ಸಮವೇಗದಲ್ಲಿ ಚಲಿಸ್ತಾ ಇದೆ, ಹಾಗಾದ್ರೆ ಅದರ ವೇಗವರ್ಧನೆ ಎಷ್ಟು? ಶೂನ್ಯವಾಗಿರುತ್ತೆ ವೇಗವರ್ಧನೆ. ಓಕೆ, ವೇಗವರ್ಧನೆಯನ್ನ ನಾವು ಲೆಕ್ಕ ಹಾಕುವಾಗ ಯಾವುದನ್ನ ಬಳಸ್ತೀವಿ? ವೇಗ ಮತ್ತು ಸಮಯವನ್ನ ಬಳಸ್ತೀವಿ. ವೇಗ ಮತ್ತು ಸಮಯ ಎರಡನ್ನ ಬಳಸ್ತೀವಿ. ನೋಡಿ, ಒಂದು ಕಾರು 10 ಮೀಟರ್ ಪರ್ ಸೆಕೆಂಡ್ ವೇಗದಿಂದ ಚಲಿಸ್ತಾ ಇದ್ರೆ ಅದರ ವೇಗವರ್ಧನೆ ಎಷ್ಟು? ಒಂದು ಕಾರು 10 ಮೀಟರ್ ಪರ್ ಸೆಕೆಂಡ್ ವೇಗದಿಂದ ಚಲಿಸ್ತಾ ಇದ್ರೆ ಅದರ ವೇಗವರ್ಧನೆ ಎಷ್ಟು? ದಟ್ ಈಸ್ ಶೂನ್ಯ ಆಗಿರುತ್ತೆ. ಇನ್ನು ವೇಗವರ್ಧನೆಯನ್ನ ಲೆಕ್ಕ ಹಾಕೋದಕ್ಕೆ ನ್ಯೂಟನ್ನ ಯಾವ ನಿಯಮವನ್ನ ಬಳಸಲಾಗುತ್ತೆ? ನ್ಯೂಟನ್ನ ಎರಡನೇ ನಿಯಮ, ದಟ್ ಇಸ್ F=ma. ಯಾವುದೇ ವಸ್ತುವಿನ ಗತಿಯನ್ನ ವಿವರಿಸೋದಕ್ಕೆ ಬೇಕಾದಂತಹ ಮುಖ್ಯ ಭೌತಿಕ ಪರಿಮಾಣಗಳು ಯಾವುವು? ನೋಡಿ, ಒಂದು ವಸ್ತುವಿನ ಗತಿಯನ್ನ ವಿವರಿಸೋದಕ್ಕೆ ಬೇಕಾಗಿರುವಂತಹ ಭೌತಿಕ ಪರಿಮಾಣಗಳು ಅಂತ ಬಂದಾಗ ಸರಿಯಾದಂತ ಆಯ್ಕೆ ಬಂದು ಏನೇನೆಲ್ಲ ಬೇಕಾಗಿರುತ್ತೆ? ವೇಗ, ವೇಗವರ್ಧನೆ ಮತ್ತು ಸಮಯ. ಓಕೆ, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವೇಗ, ವೇಗವರ್ಧನೆ, ದೂರ ಮತ್ತು ಸಮಯ. ವೇಗ, ವೇಗವರ್ಧನೆ, ದೂರ ಮತ್ತು ಸಮಯ, ಇವಿಷ್ಟು ಕೂಡ ಇಂಪಾರ್ಟೆಂಟ್. ಇನ್ನು ವೇಗ ಪರಿಮಾಣ ಮತ್ತು ದಿಕ್ಕನ್ನ ಒಟ್ಟಾಗಿ ಏನಂತ ಕರೀತಾರೆ? ವೇಗದ ಪರಿಮಾಣ ಮತ್ತು ದಿಕ್ಕು, ಈ ಎರಡನ್ನು ಒಟ್ಟಾಗಿ ವೇಗ ಅಂತ ಹೇಳಿ ಕರೀತಾರೆ. ಓಕೆ, ಗಣಿತಶಾಸ್ತ್ರದಲ್ಲಿ ವೇಗವರ್ಧನೆಯನ್ನ ಹೇಗೆ ವಿವರಿಸಬಹುದು? ವೇಗದ ಬದಲಾವಣೆಯ ದರ ಅಂತ ಹೇಳಿ ವೇಗವರ್ಧನೆಯನ್ನ ಡಿಫೈನ್ ಮಾಡ್ತಾರೆ. ಸೊ ಇಲ್ಲಿವರೆಗೂ ನಾವು ನೋಡಿದ್ವಿ ವೇಗವರ್ಧನೆ, ವೇಗವರ್ಧನೆ, ವೇಗವರ್ಧನೆ. ವಾಟ್ ಡಸ್ ಇಟ್ ಮೀನ್ ಆಕ್ಚುಲಿ? ವೇಗದ ಬದಲಾವಣೆಯ ದರ. ಓಕೆ, ಅಂದ್ರೆ ಎಷ್ಟು ಚೇಂಜ್ ಆಗಿದೆ, ವೇಗದಲ್ಲಿ ಏನಾದ್ರೂ ಚೇಂಜಸ್ ಆಗಿದೆನಾ? ವೇಗದ ಬದಲಾವಣೆಯ ದರವನ್ನೇ ವೇಗವರ್ಧನೆ ಅಂತ ಹೇಳ್ತಾರೆ. ಇನ್ನು ನ್ಯೂಟನ್ನ ಎರಡನೇ ನಿಯಮವನ್ನ ಯಾವ ಸಮೀಕರಣದಿಂದ ವಿವರಿಸಬಹುದು? ದಟ್ ಇಸ್ F=ma. ಘರ್ಷಣೆಯ ಬಲವು ಗತಿಯನ್ನ ಹೇಗೆ ಪರಿಣಾಮ ಬೀರುತ್ತೆ? ನೋಡಿ, ಘರ್ಷಣೆ, ಫ್ರಿಕ್ಷನ್ ಅಂತ ಏನ್ ಹೇಳ್ತೀವಿ, ಆ ಒಂದು ಫ್ರಿಕ್ಷನಲ್ ಫೋರ್ಸ್ ಗತಿಯನ್ನ ಹೇಗೆ ಪರಿಣಾಮ ಬೀರುತ್ತೆ ಅಂದ್ರೆ ಗತಿಯನ್ನ ಕಡಿಮೆ ಮಾಡುತ್ತೆ. ಓಕೆ, ಒಂದು ವಸ್ತುವು ನೇರ ರೇಖೆಯಲ್ಲಿ ಚಲಿಸ್ತಾ ಇದೆ ಅಂದ್ರೆ ಅದರ ಗತಿಯನ್ನ ನಾವೇನಂತ ಕರಿಬಹುದು? ರೇಖೀಯ ಗತಿ ಅಂತ ಕರೀತಾರೆ. ಒಂದು ವಸ್ತು ನೇರವಾಗಿ ಚಲಿಸ್ತಾ ಇದೆ ಅಂತ ಹೇಳಿದ್ರೆ ಆ ವಸ್ತುವಿನ ಗತಿಯನ್ನ ರೇಖೀಯ ಗತಿ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿಯವರೆಗೂ ನಾವು 30 MCQs ಅನ್ನ ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ.